ಹಲೋ ಸ್ನೇಹಿತರೆ, ನಾನು ನಿಮ್ಮ ಜಾಬ್ ಇನ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ಈ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋದಲ್ಲಿ ನಾನಿವತ್ತು ಎಕ್ಸಾಮ್ ನಡೆಯಲ್ಲ ಅನ್ನೋ ತುಂಬ ಕನ್ಫ್ಯೂಷನ್ ತುಂಬ ಜನಕ್ಕೆ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಎಲ್ಲರಿಗೂ ಇತ್ತು. ಆ ಕನ್ಫ್ಯೂಷನನ್ನು ನಾನಿವತ್ತು ಈಗಾಗಲೇ ಅನೌನ್ಸ್ ಆಗಿದೆ ಏನು ಅಂತ KPTCL ಅವ್ರ ಕಡೆಯಿಂದ ಅಫಿಷಿಯಲ್ ಆಗಿ ಇದರಲ್ಲಿ ಅನೌನ್ಸ್ ಆಗಿದೆ ಎಕ್ಸಾಮ್ ನಡೆಯಲ್ವಾ ಅನ್ನೋದನ್ನು. ಆ ವಿಚಾರನ ನಾನಿವತ್ತು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. KPTCLನ JSA ಮತ್ತು JPM ಹುದ್ದೆ ಏನಾಗಿತ್ತು, ಅದು ಟೋಟಲಾಗಿ 2975 ಹುದ್ದೆಗಳನ್ನು ಬಿಟ್ಟಿದ್ದರು. 2975 ಹುದ್ದೆಗಳು. ಆ 2975 ಹುದ್ದೆಗಳನ್ನು SSLC 10th ಮಾರ್ಕ್ಸ್ ಮೇಲೆ ಕಟ್ ಆಫ್ ಮಾಡಿ ತಗೊಳ್ತೀವಿ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ, ಫಿಸಿಕಲ್ ಇರುತ್ತೆ ಅದನ್ನು ಮೇಲೆ ತಗೊಳ್ತೀವಿ ಅಂತ ಮುಂಚೆ ಏನು ನೋಟಿಫಿಕೇಷನ್ ಇತ್ತು. ಅದಾದಮೇಲೆ ಪ್ರೊಟೆಸ್ಟು ಎಲ್ಲ ಆದಮೇಲೆ ಅವರೀಗ ಕನ್ಫರ್ಮ್ ಮಾಡಿದ್ದಾರೆ, ಇದು ಡಿ ಗ್ರೂಪ್ ಹುದ್ದೆ ಅಂದರೆ ಏನು ಅಂದರೆ, ಯಾರು ಇದಕ್ಕೆ ಪರಿಶ್ರಮ ಬೇಕಾಗುತ್ತೆ, ಮೀನ್ಸ್ ತುಂಬ ಸ್ಟ್ರೆಂತ್ ಇದೆಲ್ಲ ಬೇಕಾಗುತ್ತೆ, ಓದಿದವರಿಗೆ ಮಾತ್ರ. ಅದರಲ್ಲಿ ಈಗ ಜಾಬ್ಸಲ್ಲಿ ತುಂಬಷ್ಟು ಏನಿದೆ ವೆರೈಟೀಸ್ ಇದೆ. ABCD ಈ ಥರ ಹುದ್ದೆಗಳು ವೆರೈಟೀಸ್ ಇದೆ. A ಅಂದರೆ IPS ಆ ಥರ ತುಂಬ ಯಾರ್ಯಾರಿಗೆ ಬುದ್ಧಿ ಇಂಟೆಲಿಜೆಂಟ್ ಇರ್ತಾರೆ ಅವರಿಗೆ ಆ ಥರ ಡಿವೈಡ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲೇ ಬರೋದು ಡಿ ಗ್ರೂಪ್ ಅಂದರೆ ಸ್ವಲ್ಪ ಸ್ಟ್ರೆಂತು ಮತ್ತು ಇದನ್ನು ಉಪಯೋಗಿಸಿ ಮಾಡುವಂಥ ಕೆಲಸಗಳು. ಆ ಕೆಲಸಗಳು ಈ ಓದಿದವರಿಗೆ ಅಂದರೆ ಓದಿದವರು ಇದರಲ್ಲಿ ಬರ್ತಾರೆ ಅನ್ನೋ ಒಂದು ರೀಸನಿಗೋಸ್ಕರ, ಅವರು ಇನ್ನೂ ಮೇಲ್ಪಟ್ಟರೆ ಇದಕ್ಕೆ ಜಾಬ್ಗಳಿಗೆ ಹೋಗಲಿ ಅನ್ನೋ ರೀಸನಿಗೋಸ್ಕರ ಇದನ್ನು 10th ಮೇಲೆ ತಗೊಳ್ತೀವಿ ಅಂತ ಹೇಳಿ ಈಗಾಗಲೇ ಸ್ಪಷ್ಟನೆ ನೀಡಿದ್ದು. ಅದು ಮೊನ್ನೆ ಇದರಲ್ಲಿ ನ್ಯೂಸ್ ಪೇಪರಲ್ಲಿ ಸಹ ಬಂದಿದೆ, ಚೆಕ್ ಮಾಡ್ಕೋಬೋದು. ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಬೇಕಿದ್ದರೆ. ಮೊನ್ನೆ ಕೂಡ ಅದು 10th ನ್ಯೂಸ್ ಚಾನಲಲ್ಲಿ ಬಂದಿದೆ. ಇನ್ಯಾವುದೇ ರೀತಿಯ ಇದು ಮಾಡಲ್ಲ ಅಂತ, ಇದು ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ. ಏನಿದ್ರು SSLC ಮಾರ್ಕ್ಸ್ ಮೇಲೆ, SSLC 10th ಅಥವಾ 10th ಮಾರ್ಕ್ಸ್ ಮೇಲೆ ಆಗೋದು ಅಂತ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ತುಂಬ ಜನಂದು ಏನಂದರೆ ಈ ಸೈನ್ ಇನ್ ಸಕ್ಸಸ್ಫುಲ್ ಆಗಿಲ್ಲ ಅಂತ ಬರ್ತಾ ಇದೆ. ಈ ಸೈನ್ ಇನ್ ಸಕ್ಸಸ್ಫುಲ್ ಹೇಗೆ ಮಾಡೋದು ಅಂತ ನಾನು ಹೋದ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಆ ವಿಡಿಯೋದನ್ನು ನೋಡಿ ಸೈನ್ ಇನ್ ಸಕ್ಸಸ್ಫುಲ್ ಮಾಡ್ಕೊಳ್ಳಿ. ಮಾಡಿದಾದಮೇಲೆ ಅಪ್ಲಿಕೇಶನ್ ಐಡಿಯನ್ನು ಅಪ್ಲಿಕೇಶನ್ ಫಾರ್ಮ್ ಅಂತ ತಗೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್, ಅದನ್ನು ತೆಗೆದಿಟ್ಕೊಳ್ಳಿ. ಹಾಗೂ ಯಾರ್ಯಾರು ಚಲನ್ ಇನ್ನೂ ದುಡ್ಡು ಕಟ್ಟಿಲ್ಲ ಅವರಿಗೂ ಕೂಡ ನಾನು ಈಗಾಗಲೇ ವಿಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ, ಅದು ಕೂಡ ನೀವು ನೋಡ್ಬೋದು. ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಹೇಗೆ ಹಾಕೋದು ಅಂತ. ಮತ್ತು ಈ ಸೈನ್ ಇನ್ ತುಂಬ ಜನದಿಂದ ಯಾರ್ಯಾರು ಆಗಿಲ್ಲ ಅವರಿಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. 10ನೇ ತಾರೀಕು 10ವರೆಗೂ ಈಗ ಇದೆ, 10 ಡಿಸೆಂಬರ್ವರೆಗೂ ಇದೆ. ಈಗ ದಯವಿಟ್ಟು ಎಲ್ಲರೂ ಈ ಸೈನ್ ಇನ್ ಬೇಗ ಮಾಡಿಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೇನೆ ಫ್ರೆಂಡ್ಸ್. ಆಮೇಲೆ ಎಲ್ರಿಗೂ ಡೌಟ್ ಇದ್ದಂಥ ಈ ಎಕ್ಸಾಮ್ KPTCLನ ಈ JSA JPM ಎಕ್ಸಾಮ್ ಖಂಡಿತವಾಗಿಯೂ ನಡೆಯೋದಿಲ್ಲ. ಡಿ ಗ್ರೂಪ್ ಆಗಿರೋದ್ರಿಂದ ಇದು ನಡೆಯೋದಿಲ್ಲ. ಯಾಕೆಂದರೆ ಈಗಾಗಲೇ ಅವರು ಸ್ಪಷ್ಟನೆ ನೀಡಿದ್ದಾರೆ, ಡಿ ಗ್ರೂಪ್ ಅವರಿಗೆ ಯಾವುದೇ ರೀತಿಯ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಿಲ್ಲ. ಏನಿದ್ರು ಫಿಸಿಕಲ್ ಟೆಸ್ಟ್ ಅಂದರೆ ನಾನು ಈಗಾಗಲೇ ಹೋದ ವಿಡಿಯೋದ ಕಡೆ ಹೇಳಿದ್ದೀನಿ. ಕಂಬ ಹತ್ತೋದು, ರನ್ನಿಂಗ್ ರೇಸ್ 100 ಮತ್ತು 800, ಆಮೇಲೆ ಶಾರ್ಟ್ ಪುಟ್, ಆಮೇಲೆ ಸ್ಕಿಪ್ಪಿಂಗ್, ಇಷ್ಟು ಇರುತ್ತೆ. ದಯವಿಟ್ಟು ಯಾರ್ಯಾರು ಈಗಾಗಲೇ 90 ಪ್ಲಸ್ ಇದ್ದೀರಾ ಇದರಲ್ಲಿ SSLCಲಿ ದಯವಿಟ್ಟು ರೆಡಿಯಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ಹೇಳ್ತಾ ಇರೋದು. ಯಾರ್ಯಾರು ವಿಡಿಯೋನ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕೂಡ ಒತ್ತಿ. ಥ್ಯಾಂಕ್ ಯು.